ಗಲ್ಫ್ ರಾಷ್ಟ್ರಗಳಲ್ಲಿ ಇರಾನ್. ಓಕೆ, ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಸೌದಿ ಅರೇಬಿಯಾ ತೈಲ ನಿಕ್ಷೇಪದ ಮೇಲೆ ಭಾರಿ ಅಟ್ಯಾಕ್ ಆಗಿದೆ. ಶಹೀದ್ 136 ಡ್ರೋನ್ ಮೂಲಕ ಇರಾನ್ ಇದೀಗ ದಾಳಿ ಮಾಡಿದೆ. ಆರಾಮ್ಕೋ ತೈಲ ನಿಕ್ಷೇಪದ ಮೇಲೂ ಕೂಡ ಭಾರಿ ದಾಳಿಯನ್ನ ನಡೆಸಿದ್ದು, ತನೌರ ಆಯಿಲ್ ರಿಫೈನರಿ ಮೇಲೂ ಕೂಡ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಸೊ ಇರಾನ್ ರಕ್ಷಣಾ ಸೇನೆಯ ರಣಾರ್ಭಟ ಗಲ್ಫ್ ರಾಷ್ಟ್ರಗಳಲ್ಲಿ ವಿಪರೀತ ಆಗಿದೆ. ಸೌದಿ ಅರೇಬಿಯಾದ ತೈಲ ನಿಕ್ಷೇಪವನ್ನ ಗುರಿ ಇಡ್ತಾ ಇದೆ. ಶಹೀದ್ 136 ಡ್ರೋನ್ ಮೂಲಕ ಇದೀಗ ಆಪರೇಟ್ ಮಾಡ್ತಾ ಇದ್ದಾರೆ ಇರಾನ್ ಅವರು. ಆರಾಮ್ಕೋ ತೈಲ ನಿಕ್ಷೇಪದ ಮೇಲೆ ಭಾರಿ ಡ್ಯಾಮೇಜ್ ಆಗಿದೆ. ತನೌರ ಆಯಿಲ್ ರಿಫೈನರಿ ಮೇಲೂ ಕೂಡ ಇರಾನ್ ಅಟ್ಯಾಕ್ ಮಾಡಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಈಗ ಆಮೇಲೆ ತೈಲ ನಿಕ್ಷೇಪ ಅಂತ ಅಂದಾಗ ಗಲ್ಫ್ ಕಂಟ್ರಿಗಳು ಅವರು ಉಸಿರಾಡ್ತಾ ಇರೋದು, ಅವರ ಶ್ರೀಮಂತಿಕೆ, ಅವರ ಸೊಬಗು ಎಲ್ಲವೂ ನಿಂತಿರೋದು ಇದ್ರ ಮೇಲೆ. ಅವ್ರ ಬಿಸ್ನೆಸ್ ತೈಲ ಅಲ್ವಾ? ಅಂತವುಗಳನ್ನೇ ಉಡಾಯಿಸ್ತಾ ಇದ್ದಾರೆ ಅಂದ್ರೆ ಇರಾನ್. ಓಕೆ, ಒಂದಂತೂ ನಿಜ, ಗಲ್ಫ್ ಕಂಟ್ರಿಗಳು, ಇಸ್ರೇಲ್, ಅಮೆರಿಕ ಎಲ್ಲವೂ ಒಟ್ಟಾಗಿ ನಿಂತ್ಕೊಂಡಿವೆ. ಮತ್ತೊಂದ್ ಕಡೆ ಒಬ್ಬಂಟಿಯಾಗಿ ಹೋರಾಡ್ತಾ ಇರೋದು ಇರಾನ್. ಇರಾನ್ ಅಂತೂ ತನ್ನ ಎಲ್ಲಾ ಶಕ್ತಿಯನ್ನು ಮೀರಿ ತನ್ನನ್ನ ತಾನು ಸರ್ವೈವ್ ಮಾಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ನನಗೆ ಒಂದು ಹೊಡೆದಿದಾರ, ನನಗೆ 10 ಹೊಡಿತಾ ಇದಾರ, ವಾಪಸ್ 1-2-3 ಆದ್ರೂ ಸರಿಯಾಗಿ ಬಿಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಓಕೆ, ಮೊಹಮ್ಮದ್ ಅಶ್ರಫ್ ಅಂತ ಓಮನ್ ಇಂದ ನಮಗೆ ಲೈವಿಗೆ ಜಾಯ್ನ್ ಆಗ್ತಿದ್ರೆ ಮಾತಾಡ್ಸೋಣ. ಮೊಹಮ್ಮದ್ ಅವರೇ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ, ಕೇಳಿಸ್ತಾ ಇದೆ. ಈಗ ಯುದ್ಧದ ವಾತಾವರಣ ನೀವಿರುವ ಭಾಗದಲ್ಲಿ ಹೇಗಿದೆ ಸರ್? ಆಕ್ಚುಲಿ ನಾನಿರುವುದು ಒಮಾನ್ ಮಸ್ಕಟ್ ನಲ್ಲಿ. ಒಮಾನ್ ಅನ್ನ ರಾಜಧಾನಿ ಆಗಿರುತ್ತದೆ ಮಸ್ಕತ್ ಇರ್ಬೋದು. ಅಂದ್ರೆ GCC ಅಲ್ಲಿ 2ನೇ ದೊಡ್ಡ ರಾಷ್ಟ್ರ ಒಮಾನ್ ಅಂದ್ರೆ. ಅದರಲ್ಲಿ ಬಂದು ನಾನಿರುವ ಒಂದು ಸರಿಸುಮಾರು 30 ಕಿಲೋಮೀಟರ್ ದೂರದಲ್ಲಿ ನಿನ್ನೆ ಒಂದು ಅಟ್ಯಾಕ್ ಆಗಿದೆ. ಒಂದು 4 ಜನರಿಗೆ ಏನೋ ಗಾಯ ಆಗಿದೆ ಅಂತೇಳಿ ನ್ಯೂಸ್ ಬರ್ತಾ ಇತ್ತು. ಅದನ್ನು ಕುವೈತ್, ಸೌದಿ ಎಲ್ಲ ತುಂಬಾ ರೀತಿಯಲ್ಲಿ ಖಂಡಿಸಿದೆ. ಆದ್ರೆ ನಾವಿರುವ ಸ್ಥಳದಲ್ಲಿ ನಮಗೆ ಯಾವುದೇ ಪ್ಯಾನಿಕ್ ಆಗುವ, ಯಾವುದೇ ಭಯ ಪಡುವ ಅವಶ್ಯಕತೆ ಕಾಣುವುದಿಲ್ಲ. ಕಾರಣ ನಾವು ತುಂಬಾ ಕಂಪ್ಲೀಟ್ಲಿ ಸೇಫ್ ಆಗಿದ್ದೇವೆ. ಯಾವುದೇ ತೊಂದರೆ ಇಲ್ಲ ನಾವಿರೋ ಸ್ಥಳದಲ್ಲಿ. ಆಕ್ಚುಲಿ ಬೇರೆ GCC ಕಂಟ್ರಿ ನಾವು ಕಂಪೇರ್ ಮಾಡುವಾಗ ಒಮಾನ್ ತುಂಬಾ ಸೇಫ್ ಆಗಿದೆ. ಓಕೆ, ನೀವು ಬೇರೆ ಕಂಟ್ರಿಗಳನ್ನ ಕಂಪೇರ್ ಮಾಡುವಾಗ ಅಂದ್ರೆ ಹಾಗಾಗಿ ಪ್ರಶ್ನೆ ಕೇಳ್ತೀನಿ. ನಿಮ್ಮಲ್ಲೇ ಗ್ರೂಪ್ ಡಿಸ್ಕಷನ್ಸ್ ಗಳು ಆಗ್ತಾ ಇರುತ್ತೆ, ಅಲ್ಲಿ ಮಿಸೈಲ್ ಬಿತ್ತಂತೆ, ಇಷ್ಟು ಜನ ಸತ್ರಂತೆ ಅಂತ. ಈ ಡಿಸ್ಕಷನ್ಸ್ ನಿಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಹೇಗೆ ಆಗ್ತಾ ಇದೆ ಅಂತ ತಿಳ್ಕೊಬೋದಾ? ನಾನು ಆಕ್ಚುಲಿ ಇಲ್ಲಿ ಬಂದು 4 ವರ್ಷ ಆದಷ್ಟೇ. ನನ್ನ ರಿಲೇಟಿವ್ಸ್, ನನ್ನ ಫ್ರೆಂಡ್ಸ್ ಕಂಪ್ಲೀಟ್ಲಿ ಇನ್ ದುಬೈಲಿದ್ದಾರೆ. ನನ್ನ ಫ್ರೆಂಡ್ಸ್ ಹೇಳಿದ ಪ್ರಕಾರ ದುಬೈಯಲ್ಲಿ, ಅಬುದಾಬಿಯಲ್ಲಿ ಇರುವವರು, ನನ್ನ ಕಸಿನ್ ಒಬ್ರು ಇದ್ದಾರೆ. ಅವರಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು, ನಮ್ಗೆ ಪ್ಯಾನಿಕ್ ಆಗುವ ಯಾವುದೇ ಅವಶ್ಯಕತೆ ಇಲ್ಲ, ನಮ್ಮ ಸರ್ಕಾರ ನಮ್ಮನ್ನು ಬಹಳ ಸೇಫ್ ಅಲ್ಲಿ ಇರಿಸಿಕೊಂಡಿದೆ. ಆದರೂ ಕೂಡ ಒಂದು ಸರ್ವೇ ಸಾಮಾನ್ಯ ಒಂದು ಊರಿನಲ್ಲಿ ಯುದ್ಧ ಅಲ್ಲಿಗೆ ಮಿಸೈಲ್ ಕಾಣುದು, ಮಕ್ಕಳು ಫ್ಯಾಮಿಲಿಯಲ್ಲಿ ಇರುವಾಗ ಆಟೋಮೆಟಿಕ್ಲಿ ಸ್ವಲ್ಪ ಮಟ್ಟಿನ ಪ್ಯಾನಿಕ್ ಆಗ್ಬೋದು, ಅದರಲ್ಲಿ ತಪ್ಪೇನಿಲ್ಲ. ಆದ್ರೂ ಹೇಳುವ ಹಾಗೆ ಏನು ಕಾಣುವುದಿಲ್ಲ, ಎಲ್ಲರೂ ಸೇಫ್ ಆಗಿದ್ದಾರೆ. ಮತ್ತು ಸ್ವಲ್ಪ ರೂಮರ್ ನ್ಯೂಸ್ ಎಲ್ಲ ಬರುವಾಗ ಆಟೋಮೆಟಿಕ್ಲಿ ಒಂದು ಹೆದರಿಕೆ ಎಲ್ಲ ಆಗ್ತದೆ. ಮಕ್ಕಳೆಲ್ಲ, ತಂದೆಯವರೆಲ್ಲ ಹೊರಗೆ ಹೋಗುವಾಗ ನೀವು ಹೋಗ್ಬೇಡಿ, ನಮ್ಗೆ ಹೆದರಿಕೆ ಆಗ್ತದೆ, ತಂದೆಯವರನ್ನೆಲ್ಲ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮಕ್ಕಳು. ಮತ್ತು ಕೆಲಸ ಎಲ್ಲ ನಿಮ್ಮ ಸರ್ಕಾರ ಏನಾದ್ರು ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡತ್ತಾ? ನೀವೇನಾದ್ರೂ ಸೈರನ್ ಸೌಂಡ್ ಕೇಳಿಸ್ಕೊಂಡ್ರಾ? ನೀವು ಬಂಕರಿಗೆ ಹೋಗಿ ಕುತ್ಕೊಳ್ಳೋ ಪರಿಸ್ಥಿತಿ ಕಳೆದ 2 ದಿನದಲ್ಲಿ ಬಂತಾ? ಇಲ್ಲ, ನಮ್ಗೆ ಸೈರನ್ಸ್ ಏನು ಬರ್ಲಿಲ್ಲ. ಇಲ್ಲಿ ನಮ್ಗೆ ರೆಸ್ಟ್ರಿಕ್ಷನ್ ಹೇಳಿದ್ದಾರೆ, ಅಂದ್ರೆ ಯಾರು ಅಧಿಕವಾಗಿ ಟ್ರಾವೆಲ್ ಮಾಡಬಾರ್ದು, ಹೊರಗೆಲ್ಲ ಹೋಗ್ಬಾರ್ದು, ಸ್ವಲ್ಪ ತಾಳ್ಮೆ ವಹಿಸಿ ಎಲ್ಲದಕ್ಕೂ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಯಾವುದೇ ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಸೊ ಈಗ ಓಮನ್ ಕಂಟ್ರಿಯಲ್ಲೆಲ್ಲ ಹೆಂಗೆ ಸರ್? ಎಲ್ಲಾ ಬಿಲ್ಡಿಂಗ್ ಗಳಲ್ಲೂ ಕೂಡ, ಎಲ್ಲಾ ಅಪಾರ್ಟ್ಮೆಂಟ್ ಅಲ್ಲೂ ಬಂಕರ್ ವ್ಯವಸ್ಥೆ ಇರುತ್ತಾ ಅಲ್ಲೂ ಕೂಡ? ಆಕ್ಚುಲಿ ಒಮಾನ್ ಅಂದ್ರೆ ಒಂದು ಊರಿನಾಗೆ, ಮತ್ತು ವಿಶೇಷವಾಗಿ ಇಲ್ಲಿ ಪರಿಸ್ಥಿತಿ ಹೇಗೆಂದ್ರೆ ಇಲ್ಲಿ ಗಗನ ಚುಂಬಿ ಕಟ್ಟಡಗಳು ಇರುವುದಿಲ್ಲ. ನಾರ್ಮಲಿ ಇಲ್ಲಿ ನಾರ್ಮಲ್ ಆದ ಕಟ್ಟಡಗಳು ಇರುವುದು.
ಹ್ಮ್ 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 ದೊಡ್ಡದಂದ್ರೆ ಒಂದು ಎಂಟು ಅಂತಸ್ತಿನ ಕಟ್ಟಡ ಮಾತ್ರ ಇರುವುದು. ಆದ್ದರಿಂದ ಇಲ್ಲಿ ಅಂತಹ ಒಂದು ಅವಶ್ಯಕತೆ ಕಾಣುದಿಲ್ಲ. ಬಂಕರ್ಗಳಲ್ಲಿ ಇರ್ಬೋದು, ನಾವಿರೋ ಸ್ಥಳದಲ್ಲೆಲ್ಲ ಇಲ್ಲ ಆಕ್ಚುಲಿ. ಅಂದ್ರೆ ನಾನು ಮೊದಲೇ ಹೇಳಿದೆ, ಇದು ತುಂಬಾ ದೊಡ್ಡ ರಾಷ್ಟ್ರ. ರಾಜರುಗಳಿರುವ ಸ್ಥಳಗಳಲ್ಲೆಲ್ಲ ಬಂಕರ್ಗಳು ಇರ್ಬೋದು. ಅದರ ಬಗ್ಗೆ ಅಷ್ಟೊಂದು ಮಾಹಿತಿ ನಮ್ಗೆ ಇಲ್ಲ ಆಕ್ಚುಲಿ. ಹ್ಮ್ 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 ಈಗ ಆತಂಕ ಪಡುವ ಯಾವ್ದು ಧರ್ಮ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ. ಬಂದಾಗ ಎಲ್ಲ ಸೇಮ್ ಒಂದು ಧರ್ಮದವರು ಒಟ್ಟಾಗ್ಬೇಕಿತ್ತು. ಬಟ್ ಇಲ್ಲಿಗ ಹೆಂಗಾಗ್ತಾ ಇದೆ ಅಂದ್ರೆ ಅಮೆರಿಕ, ಇಸ್ರೇಲ್, ಉಳ್ದಂತೆ ಗಲ್ಫ್ ಕಂಟ್ರಿಗಳು ಅಂಡ್ ಇರಾನ್ ಒಂದೇ ಆಗಿದೆ. ಫ್ರಸ್ಟ್ರೇಷನ್ ಒಂಥರ ಸಿಗಾಕೊಂಡಾಗ ಹೆಂಗ್ ಬೇಕ್ ಹಂಗೆ ವರ್ತನೆ ಕೂಡ ಮಾಡ್ತಾ ಇದೆ. ಸೊ ಹೇಗ್ ನೋಡ್ತೀರಿ ನೀವು ಮೊಹಮ್ಮದ್ ಅವರೇ ಈ ವಾರ್ನ? ಗಲ್ಫ್ ಕಂಟ್ರಿಗಳು ಕೂಡ ಈಗ ಇರಾನ್ನ ದ್ವೇಷ ಮಾಡ್ತಾ ಇದ್ದಾವೆ ಅನ್ನೋ ಪರಿಸ್ಥಿತಿ ಬಂದಾಗ ನೀವ್ ಹೇಗ್ ನೋಡ್ತೀರಿ ಇದನ್ನ? ನೋಡಿ, ಇದು ಆಕ್ಚುಲಿ ರಾಜಕೀಯ ದ್ವೇಷ. ಇದು ಧರ್ಮ ಸಂಘರ್ಷ ಅಲ್ಲವೇ ಅಲ್ಲ. ನನ್ನ ಅಭಿಪ್ರಾಯ ಪ್ರಕಾರ ಖಂಡಿತ ಇದು ರಾಜಕೀಯ ದ್ವೇಷವೇ. ಆದ್ರೂ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ನಮ್ಮ ಪ್ರಶಸ್ತಿಗಳು ನಮಗೆ ಮುಖ್ಯ ನೋಡಿ. ಅದಕ್ಕಾಗಿ ನಾವು ನೋಡಿ, GCC ಅವರು ಯಾವುದೇ ತೊಂದರೆ ಪ್ರವಾಸಿಗಳಿಗಾಗಿ ಯಾವುದೇ ತೊಂದರೆ ಇದುವರೆಗೆ ಕೊಡ್ಲಿಲ್ಲ. ಅವರ ಅಮೆರಿಕದವರು ಅವರಲ್ಲಿ ಹೆಲ್ಪ್ ಕೇಳಿದ್ರು, ಸಹಾಯ ಕೇಳಿದ್ರು. ಅಲ್ಲಿ ಅಮೆರಿಕನ್ ವಾಯುನೆಲೆಯನ್ನು ಇಟ್ಟಿದ್ದಾರೆ. ಅದಕ್ಕಾಗಿ ಇರಾನ್ ಅವರು ಅವರಿಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಲ್ಲದೆ EIA ಮೇಲಿರೋ ದ್ವೇಷದಲ್ಲೋ ಅಲ್ಲ, ಅದರ ಧರ್ಮ ಸಂಘರ್ಷದಲ್ಲೋ ಆ ಉದ್ದೇಶದಲ್ಲಲ್ಲ. ಅದರೆಡೆಯಲ್ಲಿ ಇವರು ಇವನ್ ಅಟ್ಯಾಕ್ ಮಾಡುವಾಗ ಆ ಡ್ರೋನ್ಗಳು ಅಲ್ಲಿ ಇಲ್ಲಿ ಬಿತ್ತು ಅಂತ ಹೇಳಿ ಆಗ್ತದೆ. ಅಲ್ಲದೆ ಅವರ ಮೈನ್ ಟಾರ್ಗೆಟ್ US ಬೇಸ್ ನ ಮೇಲೆ ಆಗಿರ್ತದೆ, ವಾಯುನೆಲೆಯ ಮೇಲೆ ಆಗಿರ್ತದೆ. ಅದಾಗಿದೆ ಮೈನ್ಲಿ. GCC ಅಲ್ಲಿ ನೋಡಿ, ಒಮಾನ್ ನಲ್ಲಿ ಇಲ್ಲ ಆಕ್ಚುಲಿ. ಏನೋ ಸ್ವಲ್ಪ ಏನೋ ಇರ್ಬೋದು ಅಷ್ಟೇ ಬೇಸ್ಗಳು, ಅಷ್ಟೇ. ಮತ್ತು ಬಾಕಿ ಎಲ್ಲಾ GCC ಕಂಟ್ರಿಯಲ್ಲಿ ಆಕ್ಚುಲಿ ಇದೆ. ಈಗ ಆದ್ರಿಂದ ಅವರು ಬೇಸಿಕಲಿ ನೀವು ಇರಾನ್ ಕರ್ನಾಟಕದಲ್ಲಿ ಎಲ್ಲಿ ಅವರು ಮೊಹಮ್ಮದ್ ಅವರೇ? ಕರಾವಳಿ ಭಾಗದವರ? ನಾವು ಪುತ್ತೂರು ಪರ್ಲಾಡ್ಕದವರು. ಕೇಳಿದಿರಾ? ಓಕೆ. ಕಲ್ಲಡ್ಕ ಗೊತ್ತು ತಗೊಳ್ಳಿ. ಇನ್ನು ಪರ್ಲಾಡ್ಕ ಪರ್ಲಾಡ್ಕ ಪಲ್ಲಡ್ಕ ಅಂತ ಪುತ್ತೂರು ಪರ್ಲಾಡ್ಕ ಭಾಗದಲ್ಲಿ. ಅಂತ ಇಲ್ವಾ? ಹಾ ಪುತ್ತೂರು ಭಾಗದಲ್ಲಿ. ಈಗ ನಿಮ್ ಪುತ್ತೂರು ಫ್ಯಾಮಿಲಿ ಬಾಣಾಜಿ ಅವರೆಲ್ಲ ರೋಡ್ನಾಚೆ ಬರ್ತದೆ. ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರಾ? ಭಯ ವ್ಯಕ್ತಪಡಿಸ್ತಾರಾ? ಫ್ಯಾಮಿಲಿ ಆಕ್ಚುಲಿ ನನ್ನ ಫ್ಯಾಮಿಲಿ ಇಲ್ಲಿ ಇತ್ತು. ಈಗ ಅವರೆಲ್ಲ ಇದ್ದಾರೆ. ಇಲ್ಲ, ಅವ್ರಿಗೆ ಅಷ್ಟೊಂದು ಆತಂಕ ಇಲ್ಲ. ನಾನು ಒಮಾನ್ ಇರುವ ಕಾರಣ ದೊಡ್ಡ ಆತಂಕ ಏನಿಲ್ಲ. ದುಬೈ ಅವರ ಬಗ್ಗೆ ಕೇಳುವಾಗ ಅಷ್ಟೇ ಸ್ವಲ್ಪ ಒಂದು ನಿಮ್ಮಲ್ಲೂ ಕೂಡ ನೋ ಫ್ಲೈಯಿಂಗ್ ಝೋನ್ ಇವಾಗ? ಏರ್ಪೋರ್ಟ್ ಎಲ್ಲ ಬಂದ್ ಆಗಿದ್ಯಾ? ಒಮನಲ್ಲೂ ಬಂದ್ ಆಗಿರ್ಬೇಕು ಅಂತ ಕಾಣ್ತದೆ. ಇಲ್ಲ ಬಂದು ಏರ್ಪೋರ್ಟ್ ಇಲ್ಲಿ ಬಂದಾಗ್ಲಿ. ಇಲ್ಲ ಓಕೆ. ಫ್ಲೈಟ್ಸ್ ಎಲ್ಲ ಆರಾಮಾಗಿ ಸಿಗ್ತಾ ಇದೆ? ಭಾರತದಿಂದ ಬರುವ ಯಾವುದೇ ಫ್ಲೈಟ್ಗಳು ಇಲ್ಲ, ಚಲಾವಣೆ ಇಲ್ಲ. ಎನಿವೆ, ಥ್ಯಾಂಕ್ ಯು close ಆಗಿದೆ. ಮೊಹಮ್ಮದ್ ಅವರೇ, ಮೊನ್ನೆ ಇಷ್ಟೊತ್ತು ನಿಮ್ ಟೈಮ್ ಅನ್ನ ಗ್ಯಾರಂಟಿ ನ್ಯೂಸ್ ಜೊತೆ ಕೊಟ್ಟಿದ್ದಕ್ಕೆ.